ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದು ಯಾವುದು ಅಂತ ಹೇಳಿದರೆ, ಹೆಣ್ಣು ಮಕ್ಕಳು ಮನೆಗೆ ದರಿದ್ರ ಬರಲು ಹೇಗೆ ಕಾರಣನೋ ಅದೇ ರೀತಿಯಲ್ಲಿ ಗಂಡಸರು ಕೂಡ ಮಾಡುವ ಈ ಕೆಲವೊಂದು ತಪ್ಪುಗಳು ಮನೆಗೆ ದರಿದ್ರ ಬರುವ ಹಾಗೆ ಮಾಡುತ್ತೆ. ಬರೇ ಹೆಣ್ಣು ಮಕ್ಕಳನ್ನು ದೂರ್ತಾ ಕೂತ್ಕೊಳ್ಳೋದಲ್ಲ. ನಿಮ್ಮಿಂದ ನೀವು ಬಂದ ನಂತರ ನಮಗೆ ದರಿದ್ರ ಬಂತು, ನಿಮ್ಮಿಂದ ದರಿದ್ರ ಬಂತು, ನಿಮ್ಮ ಕಾಲುಗೊಡದಿಂದ ದರಿದ್ರ ಬಂತು, ನಿಮ್ಮ ಕಾಲ ದೆಸೆಯಿಂದ ದರಿದ್ರ ಬಂತು ಅಂತ ಹೇಳ್ಕೊಂಡು ಹೇಳೋದಲ್ಲ. ನಾವು ಕೂಡ ಏನು ತಪ್ಪು ಮಾಡ್ತೀವಿ ಅಂತ ಹೇಳ್ಕೊಂಡು ಫಸ್ಟ್ ತಿಳ್ಕೋಬೇಕು. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಕೆಲವು ಗಂಡಸರಿಗೆ ಕ್ಷಮೆ ಕೇಳ್ತೇನೆ. ಏನಂತ ಹೇಳಿದರೆ, ಎಲ್ಲರೂ ಕೂಡ ಈ ತಪ್ಪನ್ನು ಮಾಡುವುದಿಲ್ಲ. ಕೆಲವರು ಒಳ್ಳೆಯ ಗಂಡಸರು ಕೂಡ ಇರ್ತಾರೆ, ಆಯ್ತಾ. ಅಂಥವರ ಬಳಿ ಮಾತ್ರ ನಾನು ಕ್ಷಮೆ ಕೇಳೋದು. ಕೆಲವರು ಗಂಡಸರು ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಯಾವ ತಪ್ಪನ್ನು ಕೂಡ ಮಾಡ್ತಾ ಇರುವುದಿಲ್ಲ, ಆದರೂ ಕೂಡ ಅವರು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥವರು ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ವಿಡಿಯೋ ಕೊನೆಯಲ್ಲಿ ಹೇಳಿದ್ದೇನೆ, ಆಯ್ತಾ. ಅಂದರೆ ಯಾಕೆ ಅಂತ ಹೇಳಿದರೆ, ನಮಗೆ ಯಾವುದಾದ್ರೂ ಒಂದು ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ. ಆದ್ರಿಂದ ನಾನು ಹೇಳ್ತಾ ಇರೋದು, ನೋಡಿ, ಮಹಾಲಕ್ಷ್ಮಿಯ ಶಾಪ ಉಂಟಲ್ಲ, ದೇವೇಂದ್ರನನ್ನು ಕೂಡ ಬಿಡಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. 3 ಲೋಕದ ಅಧಿಪತಿ ನೋಡಿ ದೇವೇಂದ್ರ ಅಂತ ಹೇಳಿದರೆ, ಅಂತ ಅವರಿಗೆ ಕೂಡ ಮಹಾಲಕ್ಷ್ಮಿ ಶಾಪ ಹಾಕಿದ್ದಾರೆ ಅನ್ನುವಾಗ ನಾವು ಯಾವ ಲೆಕ್ಕ? ನಾವು ಒಂದು ಹುಲ್ಲಿಗೆ ಸಮಾನ, ಆಯ್ತಾ. ಮಹಾಲಕ್ಷ್ಮಿ ಅಂತಹ ದೇವೇಂದ್ರನಿಗೆ ಶಾಪ ಕೊಟ್ಟಿದ್ದಾರೆ ಅನ್ನುವಾಗ ನೋಡಿ, ಅಂತಹ ದೇವೇಂದ್ರ 3 ಲೋಕ ಕೂಡ ಕಳ್ಕೊಂಡು, ಆಯ್ತಾ, ಲಾಸ್ಟಿಗೆ ಬಿಕಾರಿ ಆದ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ದುರ್ವಾಸ ಮುನಿಯ ಶಾಪ. ದುರ್ವಾಸ ಮುನಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಂದೂ ಬಾಡದ ಹೂವು, ಆಯ್ತಾ, ಪಾರಿಜಾತ ಹೂವನ್ನು ಉಂಟಲ್ಲ ತಂದು ದೇವೇಂದ್ರನಿಗೆ ತಂದು ಕೊಡ್ತಾರೆ. ದೇವೇಂದ್ರನಿಗೆ ತಂದು ಕೊಡುವಾಗ ದೇವೇಂದ್ರ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಹಂಕಾರದಿಂದ, ಅಂದರೆ ಆನೆಯ ಮೇಲಿಂದ ಕೆಳಗಡೆ ಕೂಡ ಇಳಿಯುವುದಿಲ್ಲ ಹಾಗೆ ಇದು ತಗೊಳ್ತಾರೆ. ಅದು ಕೂಡ ಎಡಗೈಯಲ್ಲಿ ಆ ಮಾಲೆಯನ್ನು, ಅಂದರೆ ದೇವೇಂದ್ರ ಇದು ದುರ್ವಾಸ ಮುನಿಯ ಕೈಯಿಂದ ಎಡಗೈಯಿಂದ ಮಾಲೆಯನ್ನು ತಗೊಳ್ತಾನೆ. ಅದನ್ನು ಅವನ ಕೊರಳಿಗೆ ಕೂಡ ಹಾಕುವುದಿಲ್ಲ. ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಆನೆಯ ಕೊರಳಿಗೆ ಹಾಕ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಷ್ಟು ಅಹಂಕಾರ ಇತ್ತು ದೇವೇಂದ್ರನಿಗೆ. ಅಂದರೆ ನಾನು 3 ಲೋಕದ ಅಧಿಪತಿ, ನನ್ನನ್ನು ಯಾರು ಮೀರಿಸುವವರಿಲ್ಲ, ನಾನು ದೊಡ್ಡ ಜನ ಅಂತ ಹೇಳ್ಕೊಂಡು. ಆದರೆ ಆ ಪಾರಿಜಾತ ಹೂವಿನ ಮಾಲೆ ಉಂಟಲ್ಲ, ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿತ್ತು. ಆನೆಗೆ ಏನು ಗೊತ್ತುಂಟಲ್ವಾ ಅದರದ್ದು ಬೆಲೆ. ಆನೆ ಏನು ಮಾಡುತ್ತಂತ ಹೇಳಿದರೆ, ಇದು ಮಾಲೆಯನ್ನು, ಅಂದರೆ ಅದರ ಕುತ್ತಿಗೆಗೆ ದೇವೇಂದ್ರ ಹಾಕಿದ್ದಾರಲ್ವ ಆನೆಗೆ, ಆ ಮಾಲೆಯನ್ನು ತೆಗೆದು ಕಾಲಿನಿಂದ ತುಳಿದು ಹಿಸುಕಿ ಆಗುತ್ತೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ದೇವೇಂದ್ರನಿಗೆ ಶಾಪವನ್ನು ನೀಡ್ತಾರೆ ದೂರ್ವಾಸ ಮುನಿ. ಏನಂತ ಹೇಳಿದರೆ, ಮಹಾಲಕ್ಷ್ಮಿ ಸ್ವರೂಪವಾದ ನೀನು ಈ ಮಾಲೆಯನ್ನು ಆನೆಯ ಕಾಲಿನಿಂದ ತುಳಿಸಿದೆಯಲ್ವಾ, ಆದ್ದರಿಂದ ನೀನು ಎಲ್ಲ 3 ಲೋಕವನ್ನು ಕಳೆದುಕೊಂಡು ಕೂಡ ಬಿಕಾರಿ ಆಗ್ತೀಯ, ಮಹಾಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಶಾಪ ಹಾಕುವಾಗ ಫುಲ್ ಎಲ್ಲ ಲೋಕ ಎಲ್ಲ ಕಪ್ಪಾಯ್ತಂತೆ. ಅದರ ಜೊತೆಗೆ ಇಂದ್ರನ ಅರಮನೆ, ಅಂದರೆ ಚಿನ್ನದ ಅರಮನೆ ಕೂಡ ಕಪ್ಪಾಯಿತು ಅಂತ ಹೇಳ್ಕೊಂಡು ಹೇಳ್ತಾರೆ. ಮಹಾಲಕ್ಷ್ಮಿ ಆ ಜಾಗವನ್ನು ಬಿಟ್ಟು ಸಮುದ್ರದ ಒಳಗಡೆ ಹೋಗಿ ಅಡಗಿ ಕೂತ್ಕೊಂಡ್ರು ಅಂತ ಹೇಳ್ಕೊಂಡು ಕಥೆ ಇದೆ. ಆಮೇಲೆ ಇಂದ್ರನೇ ಹೋಗಿ ಕ್ಷಮೆ ಕೇಳಿದಾಗ ಮಹಾಲಕ್ಷ್ಮಿಯ ಬಳಿ, ಆಮೇಲೆ ಅವರು ಎನಿಸಿದ್ದಂದ್ರೆ ಏನೆಲ್ಲ ಕಳ್ಕೊಂಡ್ರು ನೋಡಿ, ಅದನ್ನೆಲ್ಲ ವಾಪಸ್ ಮಹಾಲಕ್ಷ್ಮಿ ಕೊಟ್ಟರು ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ನಾನು ಯಾಕೆ ಈ ಕತೆ ಹೇಳಿದೆ ಅಂತ ಹೇಳಿದರೆ, ಅಂತಹ ಇಂದ್ರನನ್ನು, ದೇವೇಂದ್ರನನ್ನು ಕೂಡ ಬಿಡಲಿಲ್ಲ ನೋಡಿ. ನಾವು ಕೂಡ ಈ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು, ಇವಾಗ ನಾನು ಒಂದೊಂದೇ ತಪ್ಪನ್ನು ಹೇಳ್ತಾ ಹೋಗ್ತೇನೆ. ಆ ತಪ್ಪು ಮಾಡಿದ್ರೆ ಉಂಟಲ್ಲ, ಈಗ ಇಷ್ಟು ತನಕ ಮಾಡ್ತಾ ಇದ್ದರೆ ಇನ್ನು ಮುಂದಾದರೂ ಮಾಡಬೇಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ನೋಡಿ, ಮೊದಲ ತಪ್ಪು ಯಾವುದು ಅಂತ ಹೇಳಿದರೆ, ಗೃಹಿಣಿಯ ಕಣ್ಣಲ್ಲಿ ಕಣ್ಣೀರು ತರಿಸೋದು, ಆಯಿತಾ. ಗಂಡಸರು ಮಾಡುವ ದೊಡ್ಡ ತಪ್ಪು ಇದು, ಆಯಿತಾ. ಗಂಡಸರು ಏನು ಮಾಡ್ತಾರಂತ ಹೇಳಿದರೆ, ಹೊರಗಡೆ ದೇವಸ್ಥಾನಕ್ಕೆ, ದೇವಿಯ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ. ದೇವಿಯ ದೇವಸ್ಥಾನಕ್ಕೆ ಹೋಗಿ ಕೈದು ಮುಗ್ದು ಕಣ್ಣು ಮುಚ್ಚಿ ದೇವರ ಹತ್ರ ಎಲ್ಲ ಬೇಡ್ಕೊಳ್ತಾರೆ, ಎಲ್ಲದು ಕರೆಕ್ಟ್. ಆದರೆ ಮನೆಯಲ್ಲಿರುವ ಮಹಾಲಕ್ಷ್ಮಿ, ಅಂದರೆ ಗೃಹಲಕ್ಷ್ಮಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ, ಸದಾ ಚುಚ್ಚು ಮಾತು, ಅವಮಾನದ ಮಾತು, ಕೆಟ್ಟ ಮಾತು, ಅಥವಾ ಕಣ್ಣೀರು ತರಿಸೋದು, ಇಂಥದ್ದೆಲ್ಲ ಮಾಡಿರ್ತಾರೆ. ಹೆಂಡತಿ ಅಂತ ಹೇಳ್ಕೊಂಡಲ್ಲ, ತಾಯಿಗೂ ಕೂಡ, ಆಯಿತಾ, ಪದೇ ಪದೇ ಅವರ ಚುಚ್ಚು ಮಾತುಗಳಿಂದ ನೋವು ಕೊಡ್ತಾ ಇರ್ತಾರೆ. ಹೆಣ್ಣು ಮಕ್ಕಳ ಕಣ್ಣೀರು, ಅದು ನಿಮ್ಮ ತಾಯಿ ಬೇಕಾದರೂ ಆಗಿರಲಿ, ನಿಮ್ಮ ಹೆಂಡತಿ ಬೇಕಾದರೆ ಆಗಿರಲಿ, ನಿಮ್ಮ ಅಕ್ಕ ತಂಗಿಯರು ಬೇಕಾದರೆ ಆಗಿರಲಿ, ಹೆಣ್ಣು ಮಕ್ಕಳ ಕಣ್ಣೀರು ಉಂಟಲ್ಲ ಬೆಂಕಿಗೆ ಸಮಾನ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾರು ನೋಡಿ ಗಂಡಸರು ಪದೇ ಪದೇ ಹೆಣ್ಣು ಮಕ್ಕಳಿಗೆ, ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಾ ಇರ್ತಾರೆ, ಅವರಿಗೆ ಚುಚ್ಚು ಮಾತುಗಳನ್ನು ಆಡ್ತಾ ಇರ್ತಾರೆ ನೋಡಿ, ಅಂತಹ ಮನೆ ಉಂಟಲ್ಲ ಯಾವತ್ತೂ ಕೂಡ ಬರ್ಕತ್ತಾಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಉದ್ಧಾರ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೆಣ್ಣಿನ ಕಣ್ಣೀರಿಗೆ ನೋಡಿ, ಅವರ ವಂಶವನ್ನು ಕೂಡ ನಾಶ ಮಾಡುವ ಶಕ್ತಿ ಕೂಡ ಇದೆ, ಅದರ ಜೊತೆಗೆ ಸಂಪತ್ತನ್ನು ಕೂಡ ನಾಶ ಮಾಡುವ ಶಕ್ತಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇಷ್ಟು ದಿವಸ ನೀವು ನಿಮ್ಮ ತಾಯಿಯನ್ನು, ನಿಮ್ಮ ಹೆಂಡತಿಯನ್ನು, ಆಯಿತಾ, ನೋಯಿಸ್ತಾ ಇದ್ರೆ, ಅವಮಾನ ಮಾಡ್ತಾ ಇದ್ರೆ, ಕೇವಲವಾಗಿ ನೋಡ್ತಾ ಇದ್ರೆ, ಹೊರಗಡೆ ದೇವರಿಗೆಲ್ಲ ಕೈ ಮುಗಿದು ಮನೆಯ ದೇವತೆಗೆ ಉಂಟಲ್ಲ ಅಳಿಸ್ತಾ ಇದ್ರೆ ಉಂಟಲ್ಲ, ಅದನ್ನು ಇಷ್ಟು ತನಕ ಮಾಡಿದ್ರೆ ಬಿಟ್ಟು ಬಿಡಿ.
ಇನ್ನು ಮುಂದೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಯಾವ ಮನೆಯಲ್ಲಿ ಗೃಹಲಕ್ಷ್ಮಿ ಅಂದರೆ ಮನೆಯಲ್ಲಿರುವ ಮಹಾಲಕ್ಷ್ಮಿಯರು ಉಂಟಲ್ಲ ಅಳ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಒಂದು ನಿಮಿಷ ಕೂಡ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ನೀವು ಎಷ್ಟು ದೇವಸ್ಥಾನ ಬೇಕಾದರೆ ಸುತ್ತಿ ಬನ್ನಿ, ಯಾವ ಯಾವ ದೇವಿಗಳಾಗಿ ಬೇಕಾದರೆ ಕೈ ಮುಗಿದು ಬನ್ನಿ, ಮನೆಯಲ್ಲಿರುವ ದೇವಿಗಳಿಗೆ ಅಂದರೆ ಮನೆಯಲ್ಲಿರುವ ಗೃಹಲಕ್ಷ್ಮಿಗೆ ನೀವು ಕಣ್ಣೀರು ತರಿಸಿ ಬೇರೆ ದೇವಸ್ಥಾನಕ್ಕೆ ಹೋದರೆ ಪ್ರಯೋಜನ ಇಲ್ಲ. ಇವಾಗ ಗಂಡಸರು ಮಾಡುವ ಎರಡನೇ ತಪ್ಪು ಯಾವುದು ಅಂತ ಹೇಳಿದರೆ ಕುಂಭಕರ್ಣನ ನಿದ್ರೆ. ಆಯಿತಾ, ಅಂದರೆ ಸೂರ್ಯ ನೆತ್ತಿಗೆ ಬಂದರೂ ಕೂಡ ಕೆಲವರು ಗಂಡಸರು ಹೇಳುವುದಿಲ್ಲ. ಕೆಲವರು ಗಂಡಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಮಾತ್ರ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ನಮಗೆಲ್ಲ ಅದೆಲ್ಲ ರೂಲ್ಸ್ ಇಲ್ಲ, ನಾವೆಲ್ಲ ಯಾವಾಗ ಎದ್ರೂ ಕೂಡ ನಡೀತದೆ ಅಂತ ಹೇಳ್ಕೊಂಡು ಮಲಗಿಯೇ ಇರ್ತಾರೆ ಅಂತಹ ಗಂಡು ಮಕ್ಕಳು. ಮತ್ತು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಆಯಿತಾ, ಅಂದರೆ ನಾವು ದೇವರಿಗೆ ದೀಪ ಹಚ್ತಾ ಇರ್ತಾವಲ್ಲ ಆ ಸಮಯದಲ್ಲಿ ಉಂಟಲ್ಲ, ಯಾವ ಗಂಡಸರು ಮನೆಯಲ್ಲಿ ಮಲಗಿರ್ತಾರೆ ನೋಡಿ, ಕಾಲು ಚಾಚಿ ಮಲ್ಕೊಂಡು ಗೊರ್ಕೆ ಎಳಿತಾ ಇರ್ತಾರೆ ನೋಡಿ, ಅಂತಹ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ಇವಾಗ ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡುವಾಗ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಪ್ರತಿಯೊಬ್ಬರ ಮನೆಗೂ ಕೂಡ ಮಹಾಲಕ್ಷ್ಮಿ ಬರ್ತಾಳೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರಿಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳ್ಕೊಂಡು ನೋಡ್ತಾರೆ. ಅವರು ಬರುವ ಸಮಯದಲ್ಲೇ ನೀವು ಕಾಲು ಚಾಚಿ ಮಲ್ಕೊಂಡಿದ್ರೆ ಮನೆಯ ಮುಖ್ಯಸ್ಥರಿಗೆ ಅಲ್ವಾ ಅವರು ಆಶೀರ್ವಾದ ಕೊಡಬೇಕಾಗಿತ್ತು. ಮಹಾಲಕ್ಷ್ಮಿ ಆಶೀರ್ವಾದ ಇದ್ದರೆ ಮಾತ್ರ ಅಲ್ಲ ಮನೆಯಲ್ಲಿ ಸಂಪತ್ತು ಆರೋಗ್ಯ ಎಲ್ಲದೂ ಇರೋದು. ಆ ಸಮಯದಲ್ಲಿ ನೀವು ಮಲಗಿದ್ರೆ ಅವರು ಮಹಾಲಕ್ಷ್ಮಿ ಯಾರಿಗಂತ ಆಶೀರ್ವಾದ ಕೊಡ್ತಾರಲ್ಲ, ಆವಾಗ ಮಹಾಲಕ್ಷ್ಮಿ ನಿಮ್ಮ ಹೆಂಡತಿ ಎಷ್ಟೇ ಚಂದ ಮಾಡಿ ಹೂವೆಲ್ಲ ಹಾಕಿ, ಹೂವಿನ ಹಾರ ಹಾಕಿ, ಊದಿನ ಕಡ್ಡಿ ಇಟ್ಟು, ಅಗರಬತ್ತಿ ಇಟ್ಟು, ಎಷ್ಟೇ ಆರತಿ ಮಾಡಲಿ, ಯಾವುದೇ ಪೂಜೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಅಂತಹ ಮನೆಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಮನೆಯ ಹೊಸ್ತಿಲ ಹತ್ತಿರ ನಿಂತ್ಕೊಂಡು ಹಾಗೆ ತಿರುಗಿ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಸಾಯಂಕಾಲ ಯಾರು ನಿದ್ದೆ ಮಾಡ್ತಾರೆ ನೋಡಿ, ಅಂತಹ ಗಂಡಸರಿಗೆ ಆಯಸ್ಸು ಕೂಡ ಕಡಿಮೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಜೊತೆಗೆ ಅವರದ್ದು ಸಂಪತ್ತು ಕೂಡ ಉಳಿಯುವುದಿಲ್ಲ, ನಾಶ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಯಾವ ಕಾರಣಕ್ಕೂ ಕೂಡ ನಿದ್ದೆ ಮಾಡಬೇಡಿ. ನಿಮ್ಮ ಹೆಂಡತಿ ಎಷ್ಟು ಪೂಜೆ ಮಾಡಿದರೂ ಕೂಡ ಅದಕ್ಕೆ ಫಲ ಸಿಗುವುದಿಲ್ಲ. ಇವಾಗ ಗಂಡಸರು ಮಾಡುವ ಮೂರನೇ ತಪ್ಪು ಅಥವಾ ಗಂಡು ಮಕ್ಕಳು ಮಾಡುವ ಮೂರನೇ ತಪ್ಪು ಯಾವುದು ಅಂತ ಹೇಳಿದರೆ, ಆಹಾರಕ್ಕೆ ಅವಮಾನ ಮಾಡುವುದು. ನಿಮ್ಮ ಹೆಂಡತಿ ಅಥವಾ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿರಲಿ, ಅದರಲ್ಲಿ ಏನಾದರೂ ಒಂದು ಕೊಂಕು ಹುಡುಕಿ ಉಂಟಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಹೇಳೋದು. ಮನೆಯಲ್ಲಿರುವ ಇದು ಅನ್ನ ಪ್ರಸಾದಕ್ಕೆ ಉಂಟಲ್ಲ ಅವಮಾನ ಮಾಡಿ ಹೊರಗಡೆ ಹೋಗಿ ಊಟ ಮಾಡೋದು. ನಿಮಗೆ ಒಂದು ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ಸರಿ ಚೆನ್ನಾಗಿ ಅಡುಗೆ ಮಾಡೋದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಬೈದು ಉಂಟಲ್ಲ, ಇದು ಹೊರಗಡೆ ಹೋಗಿ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋದು. ಮತ್ತು ಕೆಲವರು ಗಂಡಸರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅರ್ಧಂಬರ್ಧ ಊಟ ಮಾಡೋದು, ತಟ್ಟೆಯಲ್ಲಿ ಹಾಗೆ ಬಿಡೋದು ಅಥವಾ ಅದನ್ನು ಚೆಲ್ಲೋದು. ಹೀಗೆ ಮಾಡಿದ್ರೆ ಉಂಟಲ್ಲ, ನೀವು ಎಣಿಸ್ಕೊಳ್ಳೋದು ಏನಂತ ಹೇಳಿದರೆ, ನಿಮ್ಮ ಮನೆಯ ಗೃಹಿಣಿಗೆ ಅಂದರೆ ನಿಮ್ಮ ಹೆಂಡತಿಗೆ ಅಥವಾ ನಿಮ್ಮ ಅಮ್ಮನಿಗೆ ಅಥವಾ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಅವಮಾನ ಮಾಡ್ತಿದ್ದೀರಾ, ಅವರ ಅಡಿಗೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಿದ್ದೀರಾ ಅಂತ ಹೇಳ್ಕೊಂಡು ನಿಮ್ಮ ಭಾವನೆ. ಆದರೆ ಆ ಮಾತು ಉಂಟಲ್ಲ ಅವರಿಗೆ ಹೋಗುವುದಿಲ್ಲ, ಅದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಹೋಗ್ತಾ ಇರುತ್ತೆ. ಯಾವಾಗ ನೀವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ತೀರಾ, ನಿಂದನೆ ಮಾಡ್ತೀರ ನೋಡಿ, ಅಂತಹ ಸಮಯದಲ್ಲಿ ಉಂಟಲ್ಲ ಅನ್ನಪೂರ್ಣೆಯೇ ನಿಮಗೆ ಶಾಪ ನೀಡ್ತಾಳೆ, ಇವರಿಗೆ ಎಲ್ಲೂ ಕೂಡ ಆಹಾರ ಸಿಗದೇ ಇರಲಿ ಅಂತ ಹೇಳ್ಕೊಂಡು. ನೋಡಿ, ಭೂಮಿ ಮೇಲೆ ಉಂಟಲ್ಲ ಅನ್ನವನ್ನು ದ್ವೇಷ ಮಾಡಿದವರು, ಒಬ್ಬರ ಊಟವನ್ನು ತಿನ್ನುವ ಊಟವನ್ನು ತೆಗೆದು ಎಸೆಯುವವರು, ಆಯಿತಾ, ಆ ಥರ ಮಾಡಿದವರು ಯಾವತ್ತೂ ಕೂಡ ಉದ್ಧಾರ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ನಿಮಗೆ ಲಕ್ಷ್ಮಿ ಎಷ್ಟು ಮುಖ್ಯ ಕೂಡ ನೋಡಿ, ಅದೇ ರೀತಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಕೂಡ ಅಷ್ಟೇ ಮುಖ್ಯ. ಲಕ್ಷ್ಮಿ ತುಂಬ ಇದ್ದು, ಹಣ ಅಂದರೆ ಸಂಪತ್ತು ತುಂಬ ಇದ್ದು ನಿಮಗೆ ಎಣಿಸಿದ್ದು ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದು ಎಂಥ ಸಂಪತ್ತಲ್ವಾ. ಅಂದರೆ ಹಣ ತುಂಬ ಉಂಟು, ಬೇಕಾದಷ್ಟು ಹಣ ಉಂಟು, ಆದರೆ ನಿಮಗೆ ಉಂಟಲ್ಲ, ನಿಮಗೆ ಎಣಿಸಿದ್ದು ತಿನ್ನಲಿಕ್ಕೆ ಆಗೋದಿಲ್ಲ. ಎಂತಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತೆ, ಅದು ತಿಂದರೆ ನಿಂಗೆ ಇದು ಪ್ರಾಬ್ಲಮ್ ಬರ್ತದೆ, ಇದು ತಿಂದರೆ ಅದು ಪ್ರಾಬ್ಲಮ್ ಬರ್ತದೆ, ಅದನ್ನು ನೀವು ತಿನ್ನಬಾರ್ದು, ಇದನ್ನು ನೀವು ತಿನ್ನಬಾರ್ದು ಅಂತ ಹೇಳ್ಕೊಂಡು. ಅದು ಕೂಡ ನಿಮ್ಮ ದರಿದ್ರಕ್ಕೆ ಕಾರಣ. ಕೆಲವರು ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ, ನನ್ನ ಹತ್ರ ಬೇಕಾದಷ್ಟು ಉಂಟು, ನನಗೆ ಏನು ಕಡಿಮೆ ಇಲ್ಲ ಅಂತ, ಆದರೆ ಇದಕ್ಕೇನೇ ಆಗೋದಿಲ್ಲ. ಅಂದರೆ ಇಷ್ಟಪಟ್ಟಿದ್ದು ತಿನ್ನಲಿಕ್ಕೆ ಆಗೋದಿಲ್ಲ. ಆ ಸಂಪತ್ತನ್ನು ಹಣ ಹಿಡ್ಕೊಂಡು ತಿನ್ನಲಿಕ್ಕಾಗ್ತದಾ ಅಥವಾ ಇದು ಒಡವೆ ಹಿಡ್ಕೊಂಡು ತಿನ್ನಲಿಕ್ಕಾಗ್ತದಾ? ಆಗೋದಿಲ್ಲ ಅಲ್ಲ. ಆದ್ದರಿಂದ ನೀವು ಫಸ್ಟು ಅನ್ನಪೂರ್ಣೇಶ್ವರಿಗೆ ಮರ್ಯಾದೆ ಕೊಡುವುದನ್ನು ಕಲೀರಿ. ಒಂದು ಹೊತ್ತು ಉಪವಾಸ ಇದ್ದರೂ ಕೂಡ ಪರವಾಗಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಎಂಥ ಮಾಡಿಟ್ಟಿದ್ದಾರೆ ನೋಡಿ ಅದನ್ನು ಕೂಡ ತಿಂದರೆ ಕೂಡ ಪರವಾಗಿಲ್ಲ, ಆದರೆ ಅನ್ನಪೂರ್ಣೇಶ್ವರಿಗೆ ಯಾವತ್ತೂ ಕೂಡ ಅವಮಾನ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನಾಲ್ಕನೇ ತಪ್ಪು ಯಾವುದು ಅಂತ ಹೇಳಿದರೆ ದೃಷ್ಟಿದೋಷ ಅಥವಾ ದುರ್ಬುದ್ಧಿ. ಇದನ್ನು ಗಂಡಸರು ಎಲ್ಲರೂ ಕೂಡ ಮಾಡುವುದಿಲ್ಲ, ಕೆಲವೊಂದು ಗಂಡಸರು ಮಾತ್ರ ಮಾಡೋದು. ಆಯಿತಾ, ನಾನು ಹೇಳ್ತಾ ಇರೋದು, ಆಮೇಲೆ ನೀವು ಕೂಡ ತಪ್ಪು ತಿಳ್ಕೊಬೇಡಿ, ನಮಗೂ ಕೂಡ ಸೇರಿಸಿ ಹೇಳ್ತಿದ್ದಾರಂತ. ಎಲ್ಲ ಗಂಡಸರು ಇಲ್ಲ, ಕೆಲವೊಂದು ಗಂಡಸರು ಕೆಟ್ಟ ದೃಷ್ಟಿ ಅಥವಾ ದುರ್ಬುದ್ಧಿ. ಅದು ಏನಂತ ಹೇಳಿದರೆ, ಮದುವೆ ಆಗಿದ್ರೂ ಕೂಡ ಅವರಿಗೆ ಗೊಂಬೆ ಥರದ ಹೆಂಡತಿ ಇರ್ತಾರೆ, ಅಷ್ಟು ಚಂದ, ಎರಡು ಕೈ ತೊಳೆದು ಮುಟ್ಟುವಂತಹ ಹೆಂಡತಿ ಇರ್ತಾರೆ. ಅಷ್ಟು ಚಂದದ ಹೆಂಡತಿ ಇದ್ದರೂ ಕೂಡ ಬೇರೆ ಸ್ತ್ರೀಯರನ್ನು, ಪರ ಸ್ತ್ರೀಯರನ್ನು ನೋಡುವುದು,
ನೋಡಿ, ಹೇಗೇ ಇರಲಿ, ನೀವು ಮದುವೆ ಆದ ನಂತರ ನಿಮ್ಮ ಹೆಂಡತಿ ನಿಮಗೆ ಮಹಾಲಕ್ಷ್ಮಿನೇ, ನಿಮ್ಮ ಮನೆಯ ಹೆಂಡತಿ ನಿಮಗೆ ಗೃಹಲಕ್ಷ್ಮಿನೇ. ಅವರು ಚೆನ್ನಾಗಿ ಇರಲಿ, ಚೆನ್ನಾಗಿರದೇ ಇರಲಿ, ಆಯಿತಾ. ಅವರನ್ನು ಬಿಟ್ಟು ನೀವು ಬೇರೆ ಹೆಣ್ಣು ಮಕ್ಕಳನ್ನು ನೋಡುವ ಹಾಗೆ ಇಲ್ಲ. ಇನ್ನು ಕೆಲವರು ಗಂಡಸರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮೊಬೈಲ್ನಲ್ಲಿ ನೋಡಬಾರದನ್ನು ನೋಡ್ತಾ ಇರ್ತಾರೆ. ಈ ಥರ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ದೇಹದಲ್ಲಿರುವ ತೇಜಸ್ಸು ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ನಿಮಗೆ ಮುಂದೆ ಯಾವುದೋ ಒಂದು ಯೋಗ ಬರಲಿಕ್ಕಿದೆ, ನೀವು ಶ್ರೀಮಂತರಾಗ್ಬೋದು, ನೀವು ಹಣವಂತವರಾಗ್ಬೋದು, ನಿಮಗೆ ಏನೋ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳುವಾಗ ನೀವು ಈ ತಪ್ಪನ್ನು ಮಾಡಿದರೆ, ಅಂದರೆ ನಿಮಗೆ ಹೆಂಡತಿ ಇದ್ದು ಕೂಡ ನೀವು ಬೇರೆ ಹೆಣ್ಣು ಮಕ್ಕಳನ್ನು ನೋಡ್ತಿದ್ದೀರಾ ಅಂತ ಹೇಳ್ಕೊಂಡು ಆದರೆ, ಅಥವಾ ಮೊಬೈಲಲ್ಲಿ ಬೇಡದಿದ್ದೆಲ್ಲ ನೋಡ್ತಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮ್ಮ ದೇಹದಲ್ಲಿರುವ ತೇಜಸ್ಸು ನಾಶ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಗಂಡು ಮಕ್ಕಳ ದೇಹದಲ್ಲಿ ಉಂಟಲ್ಲ, ಶುಕ್ರ ಗ್ರಹ ಉಂಟಲ್ಲ, ಸಂಪತ್ತಿನ ಕಾರಕ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಈ ಥರದ್ದು ಕೆಟ್ಟದ್ದು ಎಲ್ಲ ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಶುಕ್ರ ಗ್ರಹ ಉಂಟಲ್ಲ, ಅದು ಬಲಹೀನರಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಶುಕ್ರ ಗ್ರಹ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಹತ್ರ ಸಂಪತ್ತು ಉಳಿತದೆ, ಹಣ ಉಳಿತದೆ. ಯಾವ ಗಂಡಸರಿಗೆ ಹೆಣ್ಣು ಮಕ್ಕಳ ಶೋಕಿ ಇರ್ತದೆ ಅಥವಾ ಕೆಟ್ಟ ಚಟದ ಶೋಕಿ ಇರ್ತದೆ ನೋಡಿ, ಅವರು ಏನು ಮಾಡಿದರೂ ಕೂಡ ಉದ್ಧಾರ ಆಗುವುದಿಲ್ಲ. ನಿಮ್ಮ ಸಂಪತ್ತನ್ನೆಲ್ಲ ನೀವು ಯಾವ ಹೆಣ್ಣು ಮಕ್ಕಳನ್ನು ನೋಡ್ತಿದ್ದೀರ ನೋಡಿ, ಅವರೇ ಎತ್ಕೊಂಡು ಹೋಗ್ತಾರೆ. ನಿಮ್ಮ ಹೆಂಡತಿ ಮಕ್ಕಳು ಅಲ್ಲಿ ಬೀದಿಗೆ ಬೀಳ್ತಾ ಇರ್ತಾರೆ, ಅದು ನಿಮಗೆ ಗೊತ್ತೇ ಇಲ್ಲ. ಗಂಡಸರಿಗೆ ನಾನು ಈ ಮಾತನ್ನು ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಮದುವೆ ಆದ ಹೆಣ್ಣು ಮಕ್ಕಳು ಲಾಸ್ಟ್ ತನಕ ಇರ್ತಾರೆ, ನಿಮ್ಮ ಕೈ ಹಿಡ್ಕೊಂಡೇ ಇರ್ತಾರೆ, ಆಯಿತಾ. ಕಷ್ಟ ಇರಲಿ ಸುಖ ಇರಲಿ, ಮಧ್ಯದಲ್ಲಿ ಬಂದವಳು ನಿಮ್ಮ ಸಂಪತ್ತನ್ನು ಹಿಡ್ಕೊಂಡು ಹೋಗ್ತಾಳೆ ಬಿಟ್ಟರೆ ನಿಮ್ಮ ಕಷ್ಟ ಸುಖಕ್ಕೆ ಬರುವುದೇ ಇಲ್ಲ, ಯಾವ ಕಾರಣಕ್ಕೂ ಕೂಡ ಬರುವುದಿಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ನಿಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹೆಣ್ಣು ಮಕ್ಕಳನ್ನು ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋಗಬೇಡಿ, ಮತ್ತು ಅವರನ್ನು ಪಡಲಿಕ್ಕೆ ಹೋಗಬೇಡಿ. ನಿಮಗೆ ಆಗೋದಿಲ್ವಾ, ನಮಗೆ 1000 ಹೆಣ್ಣು ಮಕ್ಕಳನ್ನು ನೋಡಬೇಕು, ನಮಗೆ ಆ ಚಟ ಉಂಟು ಅಂತ ಹೇಳ್ಕೊಂಡು ಆದವರು, ಅಂಥವರು ಮದುವೆನೇ ಆಗಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ಒಂದು ಹೆಣ್ಣು ಮಗುವಿನ ಜೀವನ ಹಾಳು ಮಾಡುವ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅದೇ ರೀತಿ ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡ್ತೀರ ನೋಡಿ, ಅದೇ ರೀತಿಯಲ್ಲಿ ನಿಮ್ಮ ತಂಗಿಗೆ, ನಿಮ್ಮ ಅಕ್ಕಂದಿರಿಗೆ, ನಿಮ್ಮ ತಾಯಿಯಂದಿರಿಗೆ ಅಥವಾ ನಿಮಗೆ ಗೊತ್ತಿರುವವರಿಗೆ, ಹೆಣ್ಣು ಮಕ್ಕಳಿಗೆ ಈ ಥರದ್ದು ಮೋಸವನ್ನು ಅವರ ಗಂಡ ಮಾಡಿದರೆ ನೀವು ಸುಮ್ಮನೆ ಇರ್ತೀರಾ? ಇರುವುದಿಲ್ಲ ಅಲ್ವಾ. ಆ ಕಾರಣದಿಂದ ನಿಮ್ಮನ್ನು ನಂಬಿಕೊಂಡು ಬಂದ ಒಂದು ಹೆಣ್ಣು ಮಗುವಿನ ಕಣ್ಣಲ್ಲಿ ಯಾವತ್ತೂ ಕೂಡ ನೀರು ತರಿಸಲಿಕ್ಕೆ ಹೋಗಬೇಡಿ. ಲಾಸ್ಟ್ ತನಕ, ಕೊನೆ ತನಕ ನಿಮಗೆ ಎಷ್ಟು ಉಸಿರುಂಟು ನೋಡಿ, ಅಷ್ಟು ತನಕ ನಿಮ್ಮ ಹೆಂಡತಿಯನ್ನು ಎಷ್ಟು ಚಂದ ಮಾಡಿ ನೋಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ, ಅಷ್ಟು ಚಂದ ಮಾಡಿ ನೋಡ್ಕೊಳ್ಳಿ. ಚಂದ ಮಾಡಿ ನೋಡ್ಕೊಳ್ಳೋದು ಅಂತ ಹೇಳಿದ ಕೂಡಲೇ ಚಿನ್ನ ಹಾಕೋದು, ಬಟ್ಟೆ ತಂದು ಕೊಡೋದು, ದೊಡ್ಡದು ಇದೆಲ್ಲ ಅಂದರೆ ಆ್ಯಶ್ ಮಾಡೋದು ಅದೆಲ್ಲ ಅಲ್ಲ, ಆಯಿತಾ. ಅವರ ಮುಖದಲ್ಲಿ ಸಂತೋಷ ಇರುವ ಹಾಗೆ ನೋಡ್ಕೊಳ್ಳಿ, ಆಯ್ತಾ. ನೀವು ಉಂಟಲ್ಲ, ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಎಷ್ಟು ಖುಷಿ ಪಡಿಸ್ತೀರ ನೋಡಿ, ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಎಷ್ಟು ನಗ್ತಾರೆ ನೋಡಿ, ಅಷ್ಟು ನಿಮ್ಮ ಜಾತಕದಲ್ಲಿರುವ ಶುಕ್ರ ಗ್ರಹ ಬಲವಂತನಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಶುಕ್ರ ಗ್ರಹನ ಆಶೀರ್ವಾದ ಇದ್ದರೆ ಯಾರು ಕೂಡ ನಿಮ್ಮನ್ನು ಬಡವರನ್ನಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಗ್ರಹ ಕೂಡ ಬಂದರೂ ಕೂಡ ನಿಮಗೆ ಅಲ್ಲಾಡಿಸ್ಲಿಕ್ಕೆ ಆಗುವುದಿಲ್ಲ, ಆಯಿತಾ. ನೀವು ಯಾವತ್ತೂ ಕೂಡ ನಿಮ್ಮ ಹತ್ರ ಹಣ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ತಪ್ಪನ್ನು ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ಇವಾಗ 5ನೇ ತಪ್ಪು ಗಂಡಸರು ಮಾಡೋದು ಯಾವುದು ಅಂತ ಹೇಳಿದರೆ, ಅಶುಚಿತ್ವ. ಅಂದರೆ ದಿನ ಸ್ನಾನ ಮಾಡೋದಿಲ್ಲ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತಲೆ ಸ್ನಾನ ಮಾಡೋದಿಲ್ಲ, ಮೈ ಮಾತ್ರ ಸ್ನಾನ ಮಾಡಿಕೊಂಡು ಬರುವುದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಉಗುರನ್ನು ಕಡಿಯೋದು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹಲ್ಲಲ್ಲಿ ಕಟಕಟ ಮಾಡೋದು ಶಬ್ದ. ಆ ಥರದ್ದೆಲ್ಲ ನೀವು ಮಾಡ್ತಾ ಇದ್ದೀರಾ, ಆಯಿತಾ. ನೀವು ಕ್ಲೀನಾಗಿ ಬಟ್ಟೆ ಹಾಕ್ತಾ ಇಲ್ಲ, ಅಥವಾ ನೀವು ಸ್ನಾನ ಮಾಡ್ತಾ ಇಲ್ಲ, ನೀವು ತಲೆ ಸ್ನಾನ ಮಾಡ್ತೀರಾ, ಬರೀ ಮೈ ಮಾತ್ರ ಸ್ನಾನ ಮಾಡಿಕೊಂಡು ಬರ್ತೀರಾ, ಆಯಿತಾ. ಮತ್ತು ಗಲೀಜಾಗಿ ಇರ್ತೀರಾ ಅಂತ ಹೇಳಿದರೆ, ನಿಮ್ಮ ದೇಹದಲ್ಲಿ ಉಂಟಲ್ಲ ಶನಿ ಮತ್ತು ರಾಹುವಿನ ಉಂಟಲ್ಲ ಲಕ್ಷಣ ಉಂಟು ಅಂತ ಹೇಳ್ಕೊಂಡು ಅರ್ಥ. ಶನಿ ಮತ್ತು ರಾಹು ಇದ್ದರೆ ಮಾತ್ರ ಈ ಥರದ್ದೆಲ್ಲ ಮಾಡೋದು, ಆಯಿತಾ. ಶನಿ ಮತ್ತು ರಾಹುವಿನ ಕಾಟ ಇಲ್ಲ ಅನ್ನುವರು ಕ್ಲೀನಾಗಿ ಇರ್ತಾರೆ, ಆಯಿತಾ. ದಿನ ಸ್ನಾನ ಮಾಡ್ತಾರೆ, ಕ್ಲೀನಾಗಿ ಬಟ್ಟೆ ಹಾಕ್ತಾರೆ, ಹಲ್ಲು ಕಡಿಯುವ ಅಭ್ಯಾಸ ಇಟ್ಕೊಂಡಿರೋದಿಲ್ಲ. ಕೆಲವರಿಗೆ ಟೆನ್ಷನ್ ಎಲ್ಲ ಇರುವಾಗ ಉಂಟಲ್ಲ, ತುಂಬ ಟೆನ್ಷನ್ ಇರುವಾಗ ಹಲ್ಲು ಕಡಿತಾರೆ, ಅಂದರೆ ಉಗುರು ಕಡಿತಾರೆ. ಆದರೆ ಉಂಟಲ್ಲ, ಅದು ಒಳ್ಳೆಯದಲ್ಲ. ಆ ಬುದ್ಧಿ ಇದ್ದರೆ ಉಂಟಲ್ಲ, ಅದನ್ನು ದಯವಿಟ್ಟು ಬಿಟ್ಟು ಬಿಡಿ. ಮಹಾಲಕ್ಷ್ಮಿಗೆ ಇಷ್ಟ ಆಗೋದಿಲ್ಲ ಅಸಹ್ಯ ಗಲೀಜು ಎಂಜಲೆಲ್ಲ ಮುಟ್ಕೊಂಡಿರೋದು. ಬರೀ ಗಂಡಸರಿಗೆ ಮಾತ್ರ ಹೇಳುವುದಲ್ಲ, ಕೆಲವರು ಹೆಣ್ಣು ಮಕ್ಕಳಿಗೆ ಕೂಡ ಅಭ್ಯಾಸ ಇರ್ತದೆ. ಏನಂತ ಹೇಳಿದರೆ, ಇಡೀ ದಿನ ಉಗುರನ್ನು ಹೀಗೆ ಮಾಡ್ತಾ ಇರೋದು, ಮತ್ತು ತಲೆಯನ್ನು ಹೀಗೆ ಮಾಡ್ತಾ ಇರೋದು, ಅದೇ ಆ ತಲೆಯಲ್ಲಿ ಮತ್ತೆ ಅದರಲ್ಲೇ ಉಂಟಲ್ಲ, ಅಂದರೆ ಪರ ಮಾಡೋದು, ಅದರಲ್ಲೇ ಅಡುಗೆ ಮಾಡೋದು, ಕೈ ತೊಳೆದಿಲ್ಲ ಎಂತ ಇಲ್ಲ, ಹಾಗೆ ಎಲ್ಲದೂ ಮಾಡ್ತಾ ಇರೋದು. ಹಾಗೆ ಮಾಡಿದರೆ ಉಂಟಲ್ಲ ಅಸಹ್ಯ. ಯಾರು ಕೂಡ ಮಹಾಲಕ್ಷ್ಮಿ ಅಂಥವರ ಹತ್ರ ಯಾವತ್ತೂ ಕೂಡ ಇರಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ನೀವು ಅಂತಹ ಕೆಟ್ಟ ಅಭ್ಯಾಸ ಇದ್ದರೆ ಉಂಟಲ್ಲ, ದಯವಿಟ್ಟು ಅದನ್ನು ಇವಾಗನೇ ಬಿಟ್ಟು ಬಿಡಿ. ಯಾರು ನೋಡಿ ಗಲೀಜಾಗಿರ್ತಾರೆ ಅಂದರೆ, ಇದು ಸ್ನಾನ ಎಲ್ಲ ಮಾಡದೆ ಹೇಗೆ ಇರ್ತಾರೆ ನೋಡಿ, ಅಂಥವ್ರದ್ದು ಮನಸ್ಸು ಕೂಡ ಗಲೀಜಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಥರದ್ದು ಗಲೀಜಿದ್ದ ಜಾಗದಲ್ಲಿ ಉಂಟಲ್ಲ ಮಹಾಲಕ್ಷ್ಮಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಉಂಟಲ್ಲ,
ನೀವು ದಯವಿಟ್ಟು ಅಂಥದ್ದೆಲ್ಲ ಅಭ್ಯಾಸ ಇದ್ದರೆ ಹೀಗೆ ಮಾಡೋದು, ಹೀಗೆ ಮಾಡೋದು, ಮತ್ತು ಹಲ್ಲು ಕಟ ಮಾಡೋದು, ಹೀಗೆ ಅದೆಲ್ಲ ಅಭ್ಯಾಸ ಇದ್ದರೆ ದಯವಿಟ್ಟು ಅದನ್ನು ಬಿಟ್ಟು ಬಿಡಿ. ಇನ್ನು ಮುಂದೆ ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಮಹಾಲಕ್ಷ್ಮಿ ಒಲಿಬೇಕು, ನಿಮ್ಮ ಹತ್ರ ಕೂಡ ಹಣ ಇರಬೇಕು ಅಂತ ಹೇಳ್ಕೊಂಡು ಹಾಗೆ ಮಾಡಿದರೆ ಬರೀ ಮಹಾಲಕ್ಷ್ಮಿ ಮಾತ್ರ ನಿಮಗೆ ಗಲೀಜು ಮಾಡೋದಲ್ಲ, ನಿಮ್ಮ ಪಕ್ಕದಲ್ಲಿರುವವರು ಕೂಡ ನಿಮ್ಮ ಹತ್ರ ಕೂತ್ಕೊಳ್ಳಿಕ್ಕೆ ಅಸಹ್ಯ ಪಡ್ತಾರೆ. ಇವ್ರು ಎಂಥ ಗಲೀಜು ಹೀಗೆ ಮಾಡ್ತಾ ಇರ್ತಾರೆ ಇಡೀ ದಿನ ಅಂತ ಹೇಳ್ಕೊಂಡು. ಅಂಥದ್ದೆಲ್ಲ ಅಭ್ಯಾಸ ಇದ್ರೆ ಉಂಟಲ್ಲ, ದಯವಿಟ್ಟು ಅದನ್ನು ಬಿಟ್ಟು ಬಿಡಿ. ಇವಾಗ ಮನೆಯಲ್ಲಿರುವ ದಾರಿದ್ರ್ಯ ಕಳಿಬೇಕಾದ್ರೆ ಏನು 4 ಪರಿಹಾರ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಏನಂತ ಹೇಳಿದರೆ, ನಿಮ್ಮ ಹಿಂದ್ಗಡೆ ಅದು ಯಾಕೆ ಕಾಯಿನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀರಾ ಅಂತ ಹೇಳ್ಕೊಂಡು. ನಾನು ತೋರಿಸ್ತೇನೆ ಇಲ್ಲಿ. ಈ ಥರ ನಾನು ಕಾಯಿನನ್ನು ಯಾಕೆ ಬಾಕ್ಸಲ್ಲಿ ಹಾಕಿದೆ ಅಂತ ಹೇಳಿದರೆ, ಆಯಿತಾ, ಇದು ಯಾವುದು ದೇವರಿಗೆಲ್ಲ ತೆಗೆದಿಟ್ಟಿದ್ದಲ್ಲ, ಆಯಿತಾ, ಇದು ಸೇವಿಂಗ್ ಕೂಡ ಅಲ್ಲ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಮಹಾಲಕ್ಷ್ಮಿ ಅಂತ ಹೇಳಿದರೆ ನೋಟುಗಳಲ್ಲಿ ಮಾತ್ರ ಮಹಾಲಕ್ಷ್ಮಿ ಇರುವುದಲ್ಲ, ಈ ಥರದ್ದು ಕಾಯಿನ್ಗಳಲ್ಲಿ ಕೂಡ ಮಹಾಲಕ್ಷ್ಮಿ ಇರ್ತಾಳೆ. ಎಲ್ಲದೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪನೇ ಅಲ್ಲ. ನಮಗೆ ಹಾಲು ತಗೊಳ್ಳುವಾಗ ಅಥವಾ ಮೊಸರು ತಗೊಳ್ಳುವಾಗ ಎಲ್ಲವ ಪುಟ್ಟ ಅಂಗಡಿಯಿಂದ ಬರುವಾಗ ಉಂಟಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಯಿನ್ಸ್ಗಳನ್ನು ಕೊಡ್ತಾರೆ. ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಆ ಕಾಯಿನ್ಸ್ಗಳನ್ನು ಉಂಟಲ್ಲ ಎಲ್ಲೆಲ್ಲ ಇಡ್ತೇವೆ, ಕಿಟಕಿ ಮೇಲೆ, ಶೋಕೇಸ್ ಒಳಗಡೆ, ಅಥವಾ ಎಲ್ಲಿ ಸಿಗ್ತದೆ ನೋಡಿ. ಕೆಲವರ ಮನೆಯಲ್ಲಿ ಉಂಟಲ್ಲ, ಎಲ್ಲಿ ಹೋದರೂ ಕೂಡ ಆ ಜಾಗದಲ್ಲಿ ಒಂದೊಂದು ಕಾಯಿನ್ ಬಿದ್ದಿರ್ತದೆ. ಆ ಥರ ಮಾಡಿದರೆ ಉಂಟಲ್ಲ, ಮಹಾಲಕ್ಷ್ಮಿಗೆ ಅವಮಾನ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ. ನಾವು ಬರೀ ನೋಟುಗಳನ್ನು ಮಾತ್ರ ಬೀರುವಲ್ಲಿ ಭದ್ರ ಮಾಡಿ ಇಡೋದಲ್ಲ, ಈ ಕಾಯಿನ್ಗಳನ್ನು ಕೂಡ ಭದ್ರ ಮಾಡಿಡಬೇಕು. ಮಹಾಲಕ್ಷ್ಮಿ ಚಂಚಲೆ ಯಾವ ಟೈಮಲ್ಲಿ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಆ ಥರ ಸಿಗ್ತದೆ ನೋಡಿ ಅಂಗಡಿಯಲ್ಲಿ ಹೋದಾಗ, ಅವರು ಚೇಂಜ್ ಅಂತ ಹೇಳ್ಕೊಂಡು ಕೊಡ್ತಾರೆ ನೋಡಿ, ಅದನ್ನು ನಾನು ಎಲ್ಲೆಲ್ಲ ಇಡುವುದಿಲ್ಲ, ಆಯಿತಾ. ಅದನ್ನು ತೆಗೆದು ನೋಡಿ ಈ ಥರದ್ದು ಬಾಕ್ಸ್ಗೆ ಹಾಕಿರ್ತೀನಿ, ಈ ಥರದ್ದು ನೋಡಿ, ಈ ಥರದ್ದು ಗಾಜಿದು ಡಬ್ಬಿಗೆ ಹಾಕಿರ್ತೀನಿ. ಅದು ಫುಲ್ ಆದ ನಂತರ ಏನು ಮಾಡ್ತೇನೆ ಅಂತ ಹೇಳಿದರೆ, ಆ ಅಂಗಡಿಯವರಿಗೆ ಪುನಃ ಕೊಟ್ಟು ಅದರಿಂದ ನೋಟ್ ತಗೊಂಡು ಬರ್ತೇನೆ. ನನಗೆ ಕೇಳ್ತಾ ಇದ್ರು, ಆಯಿತಾ, ನಿನ್ನ ಹಿಂದ್ಗಡೆ ಯಾವತ್ತೂ ಕಾಯಿನ್ಸ್ ಇರ್ತದೆ, ಅದು ಯಾಕೆ ಇಟ್ಟಿದೀಯಾ ಅಂತ, ಆಯಿತಾ. ಮತ್ತೆ ಬೇರೆ ಯಾವುದಕ್ಕೂ ಅಲ್ಲ, ಆಯಿತಾ. ಇದರಿಂದನೇ ಅಂದರೆ ಎಲ್ಲೆಲ್ಲ ಉಂಟಲ್ಲ, ಎಲ್ಲೆಲ್ಲ ಇಡಬಾರ್ದು, ಮಹಾಲಕ್ಷ್ಮಿಗೆ ಅವಮಾನ ಆಗಬಾರ್ದು. ಮಾಡಿದವರಿಗೆ ಆನ್ಸರ್ ಸಿಕ್ತು ಅಂತ ಹೇಳ್ಕೊಂಡು ಎಣಿಸ್ಕೊತೇನೆ. ಹೋಗಲಿ ಬಿಡಿ. ಇವಾಗ ದಾರಿದ್ರ್ಯ ಕಳಿಬೇಕಾದ್ರೆ, ಮನೆಯಲ್ಲಿರುವ ದಾರಿದ್ರ್ಯ ಕಳಿಬೇಕಾದ್ರೆ ಏನು ಮಾಡಬೇಕು, 4 ಪರಿಹಾರ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಮೊದಲ ಪರಿಹಾರ ಯಾವುದು ಅಂತ ಹೇಳಿದರೆ, ನೀವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತೂ ಕೂಡ ಪರವಾಗಿಲ್ಲ, ನೀವು ದೇವರಿಗೆ ದೀಪ ಹಚ್ಚಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ದೇವರಿಗೆ ಉಂಟಲ್ಲ ನಮಸ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಮನೆಯಲ್ಲಿರುವ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಹೆಂಡತಿಗೆ ಉಂಟಲ್ಲ ಒಂದು ಕ್ಷಮೆ ಕೇಳಿ. ಇಷ್ಟು ದಿವಸ ನಾನು ನಿಮಗೆ ನೋಯಿಸಿದೆ, ಅಳಿಸಿದೆ, ಆಯಿತಾ. ಇದರಿಂದ ಉಂಟಲ್ಲ ನಮ್ಮ ಮನೆಯಲ್ಲಿ ದಾರಿದ್ರ್ಯ ಕೂಡ ಬಂತು, ನನಗೆ ಈ ಕಾರಣದಿಂದ ದಾರಿದ್ರ್ಯ ಬಂದಿದೆ, ನಮಗೆ ಕಷ್ಟ ಬರ್ತಾ ಉಂಟು ಅಂತ ಹೇಳ್ಕೊಂಡು ನನಗೆ ಗೊತ್ತೇ ಆಗಲಿಲ್ಲ, ಇಷ್ಟು ದಿವಸ ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಅಂತ ಹೇಳ್ಕೊಂಡು ನಿಮ್ಮ ತಾಯಿಗೆ ಕಾಲಿಗೆ ನಮಸ್ಕಾರ ಮಾಡಿ ಕೇಳಿ. ಅದೇ ರೀತಿಯಲ್ಲಿ ಹೆಂಡತಿಗೂ ಕೂಡ ಕೇಳಿ. ಹೆಂಡತಿಗೆ ಕಾಲಿಗೆ ನಮಸ್ಕಾರ ಮಾಡಬೇಕಂತ ಇಲ್ಲ, ಹೀಗೆ ಬಾಯಲ್ಲಿ ಹೇಳ್ಬೋದು. ತಾಯಿ ಅಂತ ಹೇಳಿದರೆ ನಿಮಗೆ ಜನ್ಮ ಕೊಟ್ಟಿರ್ತಾಳೆ, ಇಷ್ಟು ನೋವನ್ನು ಅನುಭವಿಸಿ ನಿಮಗೆ ಜನ್ಮ ಕೊಟ್ಟಿರ್ತಾರೆ. ಅದರ ನಂತರ ಕೂಡ ನೀವು ನೋವು ಕೊಟ್ಟಿರ್ತೀರಲ್ವಾ, ಆ ನೋವು ಅವರಿಗೆ ತಡೆಯುವ ಶಕ್ತಿ ಇರೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಫಸ್ಟು ತಾಯಿಗೆ ಕ್ಷಮೆ ಕೇಳಿ, ಆಮೇಲೆ ನಿಮ್ಮ ಹೆಂಡತಿಗೆ ಕ್ಷಮೆ ಕೇಳಿ. ತಾಯಿ ಇಲ್ಲ ಅಂತ ಹೇಳಿದರೆ ಹೆಂಡತಿಗೆ ನೀವು ತುಂಬ ಅಳಿಸ್ತಿದ್ದೀರಾ ಅಂತ ಹೇಳ್ಕೊಂಡು, ಆದರೆ ದಯವಿಟ್ಟು ಒಂದು ಕ್ಷಮೆ ಕೇಳಿ. ಮತ್ತು ಏನು ಮಾಡಿ ಅಂತ ಹೇಳಿದರೆ, ಆದಷ್ಟು ನಿಮಗೆ ಆದರೆ ಉಂಟಲ್ಲ ಈ ಶುಕ್ರವಾರ, ಆಯಿತಾ, ಏನು ಮಾಡಿ ಅಂತ ಹೇಳಿದರೆ, ಒಂದು ಅವರಿಗೆ ಇಷ್ಟವಾದ ವಸ್ತುವನ್ನು ಗಿಫ್ಟ್ ಕೊಡಿ. ನಿಮಗೆ ಅಷ್ಟೆಲ್ಲ ನಿಮ್ಮ ಹತ್ರ ಹಣ ಇಲ್ಲ, ಗಿಫ್ಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು, ಆದರೆ ಒಂದು ಹೂವನ್ನಾದರೂ ತಗೊಂಡು ಹೋಗಿ ನಿಮ್ಮ ತಾಯಿಗೆ ಅಥವಾ ನಿಮ್ಮ ಹೆಂಡತಿಗೆ ಕೊಡಿ, ಅಥವಾ ಅವರಿಗೆ ಇಷ್ಟವಾದ ಯಾವುದಾದ್ರೂ ಸ್ವೀಟನ್ನಾದರೂ ತಗೊಂಡು ಹೋಗಿ ಕೊಡಿ. ಆವಾಗ ಏನಾಗುತ್ತಂತ ಹೇಳಿದರೆ, ಅವರ ಮುಖದಲ್ಲಿ ಒಂದು ನಗು ಬರುತ್ತಲ್ಲ, ಆ ನಗುವಿಂದ ಉಂಟಲ್ಲ ನಿಮ್ಮ ಜಾತಕದಲ್ಲಿ ಯಾವ ದೋಷ ಇದ್ರೂ ಹೋಗ್ತದೆ, ಮತ್ತು ನಿಮಗೆ ಶುಕ್ರನ ಬಲ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದೊಂದು ಪುಟ್ಟ ಕೆಲಸ ಮಾಡಿ, ಎಂಥ ಜಾಸ್ತಿ ಕೆಲಸ ಇಲ್ಲಲ್ವಾ. ಇವಾಗ 2ನೇದು, ಆಯಿತಾ, ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ತಾ ಇಲ್ಲ. ನಾನು ಯಾವುದು ಕೂಡ ತಪ್ಪು ಮಾಡ್ತಾ ಇಲ್ಲ, ನೀವು ಹೇಳಿದ್ದು ಯಾವುದು ಕೂಡ ಮಾಡಲಿಲ್ಲ, ನಾನು ತುಂಬ ಚೆನ್ನಾಗಿದ್ದೇನೆ, ನನ್ನ ಮನೆಯ ಹೆಂಡತಿಯನ್ನು ಮಹಾರಾಣಿ ಥರ ನೋಡ್ಕೊಳ್ತೇನೆ, ಒಂದು ದಿನ ಕೂಡ ಕಣ್ಣಲ್ಲಿ ನೀರು ತರಿಸ್ತಿಲ್ಲ, ಆಯಿತಾ. ನೀವು ಹೇಳಿದ ಯಾವ ತಪ್ಪು ಕೂಡ ನಾನು ಮಾಡಲಿಲ್ಲ, ಆದರೂ ಕೂಡ ನಮ್ಮ ಮನೇಲಿ ದಾರಿದ್ರ್ಯ ಇದೆ, ಕಷ್ಟ ಇದೆ ಅನ್ನೋರು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ, ಅಂದರೆ ಬೆಳಿಗ್ಗೆ ನೀವು ಉಂಟಲ್ಲ ಆದಷ್ಟು ಸೂರ್ಯ ಉದಯ ಆಗುವ ಸಮಯದಲ್ಲಿ ಅಥವಾ ಅದಕ್ಕಿಂತ ಮುಂಚೆನೇ ಹೇಳ್ಬೇಕು. ಆಮೇಲೆ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿ, ಗಂಡಸರು ಪ್ರತಿದಿನ ತಲೆ ಸ್ನಾನ ಮಾಡಬೇಕು, ಆಯಿತಾ. ಮೈ ಸ್ನಾನ ಮಾಡ್ಕೊಂಡು ಬರೋದಲ್ಲ, ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಇರೋದು, ಆಯಿತಾ. ಪ್ರತಿದಿನ ತಲೆ ಸ್ನಾನ ಮಾಡಬಾರ್ದು ಅಂತ, ಗಂಡಸರು ಪ್ರತಿದಿನ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿ ಸೂರ್ಯನಿಗೆ ಒಂದು ಅರ್ಘ್ಯ ಕೊಡಿ. ಅರ್ಘ್ಯ ಕೊಡೋದು ಅಂತ ಹೇಳಿದರೆ ಹೇಗಂತ ಹೇಳಿದರೆ, ಒಂದು ತಾಮ್ರದ ತಂಬಿಗೆ ತಗೊಳ್ಳಿ. ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಅಕ್ಷತೆಯನ್ನು ಹಾಕಿ, ಅಕ್ಷತೆ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು, ಆಯಿತಾ. ದೇವಸ್ಥಾನದಿಂದನೇ ತರಬೇಕಂತ ಇಲ್ಲ.
ಮನೆಯಲ್ಲಿ ತಯಾರಿಸಿದ ಅಕ್ಷತೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಸೂರ್ಯನ ದೇವನಿಗೆ ಆ ನೀರನ್ನು ಅರ್ಘ್ಯ ಕೊಡಬೇಕು ಆಯ್ತಾ. ಅದಕ್ಕೆ ಅಂದರೆ ನೀರನ್ನು ಬಿಡುವುದಕ್ಕೆ ಉಂಟಲ್ಲ ಅರ್ಘ್ಯ ಅಂತ ಹೇಳ್ಕೊಂಡು ಹೇಳುದು. ಅರ್ಘ್ಯ ಕೊಡುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು ಹೇಳಿ. ಅದೇನು ದೊಡ್ಡ ಕಷ್ಟದ ಏನು ಮಂತ್ರ ಇಲ್ಲ ಆಯ್ತಾ. ಓಂ ಸೂರ್ಯಾಯ ನಮಃ ಅಂತ ಹೇಳಿದ್ರೆ ಆಯ್ತು, ಕೊಡಿ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ದಾರಿದ್ರ್ಯವನ್ನು ಉಂಟಲ್ಲ ಸೂರ್ಯದೇವ ಸುಟ್ಟು ಹಾಕ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಷ್ಟು ಶಕ್ತಿ ಉಂಟು ಸೂರ್ಯದೇವನಿಗೆ. ಆದ್ದರಿಂದ ಉಂಟಲ್ಲ ಈ ಥರದ್ದು ಸಮಸ್ಯೆ ಉಂಟು ಅಂತ ತಿಳ್ಕೊಂಡಾದರೆ ನೀವು ಇದನ್ನು ಪ್ರತಿದಿನ ಮಾಡಿ. ಇವಾಗ ಮೂರನೇದು ಏನು ಮಾಡಬೇಕು ಅಂತ ಹೇಳಿದ್ರೆ ಅನ್ನದಾನ ಮಾಡಬೇಕು. ಇವಾಗ ಅನ್ನದಾನ ಅಂತ ಹೇಳಿದ ಕೂಡಲೇ ಹೆದರ್ಲಿಕ್ಕೆ ಹೋಗಬೇಡಿ ಆಯ್ತಾ. ಅಯ್ಯೋ ನಮ್ಮ ಹತ್ರ ನಮಗೆ ಊಟಕ್ಕಿಲ್ಲ, ಇನ್ನು ಅನ್ನದಾನ ಮಾಡೋದು ಇಲ್ಲಿಂದ ಅಂತ. ಅನ್ನದಾನ ಮಾಡೋದಂತ ಹೇಳಿದರೆ ಹೇಗಂತ ಹೇಳಿದರೆ ನಿಮಗೆ ಊಟಕ್ಕೆ ಬಡಿಸ್ತಾರಲ್ಲ ನಿಮ್ಮ ಮನೆಯವರು ಹೆಣ್ಣು ಮಕ್ಕಳು, ಬಡಿಸುವಾಗ ಏನು ಮಾಡಿ ಅಂತ ಹೇಳಿದ್ರೆ ಫಸ್ಟು ಒಂದು ತುತ್ತು ಮೊದಲು ನೀವು ಊಟ ಮಾಡೋದಕ್ಕಿಂತ ಮುಂಚೆ ಆ ತುತ್ತನ್ನು ಏನು ಮಾಡಿ ಅಂತ ಹೇಳಿದ್ರೆ ತೆಗೆದು ಇಡಿ ಸೈಡಲ್ಲಿ. ಅದರ ನಂತರದ ಅನ್ನವನ್ನು ನೀವು ಊಟ ಮಾಡಿ. ಆಮೇಲೆ ಊಟ ಆದ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನೀವು ಒಂದು ತುತ್ತನ್ನು ಫಸ್ಟ್ ನೀವು ಸೇವನೆ ಮಾಡೋದಕ್ಕಿಂತ ಮುಂಚೆ ಒಂದು ತುತ್ತನ್ನು ತೆಗೆದಿಟ್ಟಿದ್ದೀರ ನೋಡಿ, ಆ ತುತ್ತನ್ನು ಏನು ಮಾಡಿ ಅಂತ ಹೇಳಿದರೆ ಹಸುವಿಗೆ ಅಥವಾ ಯಾವುದಾದ್ರೂ ಪ್ರಾಣಿಗಳಿಗೆ, ನಾಯಿಗಾದರೂ ಕೂಡ ಪರವಾಗಿಲ್ಲ ಅಥವಾ ಪಕ್ಷಿಗಳಿಗಾದರೂ ಕೂಡ ಪರವಾಗಿಲ್ಲ, ಆ ಥರ ನೀವು ಇಡುವುದರಿಂದ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ದಾರಿದ್ರ್ಯ ಕಳೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮೂಕ ಪ್ರಾಣಿಗಳಿಗೆ ಅಷ್ಟು ಶಕ್ತಿ ಉಂಟು. ಹೀಗೆ ಮಾಡಿದರೆ ನೋಡಿ ಅನ್ನಪೂರ್ಣೇಶ್ವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಅನ್ನದಾನ ಮಾಡಿದಷ್ಟೇ ನಿಮಗೆ ಇದು ಪುಣ್ಯ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಪ್ರತಿದಿನ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ತುತ್ತನ್ನು ತೆಗೆದು ಆ ತುತ್ತನ್ನು ಯಾವುದಾದ್ರೂ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಇಟ್ಟು ಬನ್ನಿ. ಇದರಿಂದ ಕೂಡ ನಿಮ್ಮ ದೆಸೆ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾಲ್ಕನೇದು ಏನಂತ ಹೇಳಿದರೆ ತುಂಬ ಜನ ಗಂಡಸರಿಗೆ ಏನಾಗುತ್ತೆ ಅಂತ ಹೇಳಿದರೆ ದೃಷ್ಟಿ ದೋಷ ಏನಂದರೆ ಬೇರೆಯವರು ನಿಮ್ಮ ಏಳಿಗೆ ಸಹಿಸಲಿಕ್ಕಾಗದೆ ಕೆಟ್ಟ ದೃಷ್ಟಿ ಹಾಕಿರ್ತಾರೆ ಅಥವಾ ನಿಮ್ಮ ಮನೆಯಲ್ಲಿರುವವರೇ ಕುತಂತ್ರಿಗಳು ಆಯಿತಾ. ಮನೆಯಲ್ಲೇ ಇದ್ಕೊಂಡು ಕುತಂತ್ರ ಮಾಡ್ತಾ ಇರ್ತಾರೆ ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು, ಅಥವಾ ನೀವು ಇದು ಬೀದಿಗೆ ಬರಬೇಕು ಅಂತ ಹೇಳ್ಕೊಂಡು ಏನೇನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಯಾರ ಮನಸ್ಸಿನಲ್ಲಿ ಎಂತ ಉಂಟು ಅಂತ ಹೇಳ್ಕೊಂಡು ಹೇಳಲಿಕ್ಕಾಗೋದಿಲ್ಲಲ್ಲ. ಆದ್ದರಿಂದ ಅದೆಲ್ಲ ಯಾವುದು ಕೂಡ ನಿಮಗೆ ತಾಗಬಾರ್ದು. ನಿಮ್ಮ ಮನೆ ಏಳಿಗೆ ಆಗಬೇಕು, ನೀವು ಏಳಿಗೆ ಆಗಬೇಕು ಅಂತ ಹೇಳಿದರೆ ಪ್ರತಿ ಶನಿವಾರ ದಿವಸ ಏನು ಮಾಡಿ ಅಂತ ಹೇಳಿದ್ರೆ ನೀವು ಸ್ನಾನಕ್ಕೆ ಹೋಗ್ತಿರಲ್ಲ, ಸ್ನಾನಕ್ಕೆ ಹೋಗುವಾಗ ಒಂದು ಮುಷ್ಟಿಯಷ್ಟು ಇಲ್ಲಿದ್ರೆ ಸ್ವಲ್ಪ ಆದರೂ ಕಲ್ಲುಪ್ಪನ್ನು ತೆಗೆದು ಆ ಕಲ್ಲುಪ್ಪಿನಿಂದ ನೀವು ಸ್ನಾನ ಮಾಡಿದರೆ, ತಲೆ ಸ್ನಾನ ಮಾಡಿದ್ರೆ ಉಂಟಲ್ಲ ಆ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮೇಲೆ ಏನು ಕೂಡ ಪರಿಣಾಮ ಮಾಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಮಾಡಿರುವ ಕರ್ಮಗಳು ಕೂಡ ಪಾಪಗಳು ಕೂಡ ಆ ನೀರಿನಲ್ಲಿ ಕಳೆದು ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ನಾನ ಆದ ನಂತರ ಉಂಟಲ್ಲ ಪ್ರತಿದಿನ ಸ್ನಾನ ಮಾಡಿದ ನಂತರ ಪುನಃ ಹಾಕಿದ ಬಟ್ಟೆಯನ್ನೇ ಪುನಃ ಹಾಕೊಳ್ಳಿಕ್ಕೆ ಹೋಗಬೇಡಿ. ಹಳೆಯ ಬಟ್ಟೆ ಆದರೂ ಕೂಡ ಪರವಾಗಿಲ್ಲ, ಶುಭ್ರವಾದ ಬಟ್ಟೆ ಅಂದರೆ ಒಗೆದ ಬಟ್ಟೆಯನ್ನೇ ಹಾಕಿ. ಕೆಲವರಿಗೆ ಅಭ್ಯಾಸ ಉಂಟು ಸ್ನಾನ ಮಾಡಿದ ಕೂಡಲೇ ಪುನಃ ಅದನ್ನೇ ಹಾಕಿದ್ದೇ ಬಟ್ಟೆ ಪುನಃ ಹಾಕೊಂಡಿರ್ತಾರೆ. ಹಾಗೆ ಮಾಡಿದ್ರು ಕೂಡ ನಿಮಗೆ ದರಿದ್ರ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಮತ್ತೆ ಹರಿದ ಬಟ್ಟೆ ಒಂದು ವೇಳೆ ಗಂಡಸರದ್ದು ಹರಿದ ಬಟ್ಟೆ ನಿಮಗೆ ಎಲ್ಲಾದರೂ ಇದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಅದನ್ನು ಪುನಃ ಹಾಕೊಳ್ಳೋ ಬದಲು ಅದನ್ನೆಲ್ಲ ಹೋಗಿ ಶನಿವಾರ ದಿವಸ ಎಸೆದು ಬನ್ನಿ, ಎಲ್ಲಾದರೂ ಎಸೆದು ಬನ್ನಿ. ಹೇಗೆ ಹಳೆಯ ಹರಿದ ಬಟ್ಟೆಯನ್ನು ಎಸೆದಿದ್ದೀರ ನೋಡಿ ಅದೇ ರೀತಿ ದರಿದ್ರ ಎಸೆದ ಬಂದ ಹಾಗೆ ಆಗ್ತದೆ. ನಿಮ್ಮ ಜೀವನ ಒಳ್ಳೆಯದಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಗಂಡಸರು ಯಾವ 5 ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ, ಅದಕ್ಕೆ ಪರಿಹಾರ ಕೂಡ ಹೇಳಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬೇಕೆಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.